ಸಮಾಧಿ ಇಲ್ಲಿದೆ. ಬ್ರೋ ಸೌಂಡ್ ಆಗ್ತೈತೆ ಬ್ರೋ, ಹೋಗ್ಬಿಡೋಣ ಬನ್ನಿ ಬ್ರೋ. ಬ್ಲಾಕ್ ಅಂತಾನೆ ಮಗಳು ಅಟ್ಯಾಕ್ ಮಾಡಿದ್ರೆ ನಾವು ಫುಲ್ ವೀಕ್ ಆದಾಗ ಅರ್ಥ ಮಾಡ್ಕೊಳ್ಳಿ. ಸಾಕು ಬನ್ನಿ ಹೋಗೋಣ. ಕರ್ಸ್ ಮಾತಾಡೋಣ ಬ್ರೋ. ಸಾಕು ಬನ್ನಿ ಬ್ರೋ. ನಾವು ಕರ್ಸ್ ಮಾತಾಡ್ಬೋದು. ಆಗಲ್ಲ ಬನ್ನಿ ಬ್ರೋ, ಹೋಗೋಣ ಬನ್ನಿ ಬ್ರೋ. ಬೇಬಿ ಭಯ ಆಗ್ತೈತೆ ನನಗೆ. ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ, ನಮ್ಮ ಧೈರ್ಯ. ನನ್ನೆಲ್ಲ ಸೆಲೆಬ್ರಿಟೀಸ್ಗೆ ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಲಾಸ್ಟ್ ಏನು ವಿಡಿಯೋ ನೋಡಿದ್ರ ನಿಮ್ಮ ಪ್ರೀತಿ ಸಪೋರ್ಟ್ ಬಹಳ ಖುಷಿ ಆಯಿತು. ಆ ಖುಷಿ ಜೊತೆಗೆ ಕೆಲವೊಂದು ವಿಷಯಗಳನ್ನ ನೆನೆಸ್ಕೊಂಡಾಗ ಮತ್ತು ಕೆಲವೊಂದು ವಿಷಯಗಳು ನಮಗೆ ಕೇಳಿ ಬಂದಾಗ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗಲ್ಲ ಖಂಡಿತವಾಗ್ಲು. ಸೊ ಫಸ್ಟು ವಿಷಯ ತಿಳ್ಕೊಳ್ಳೋಣ, ಅದ್ರ ಬಗ್ಗೆ ನಾನು ಸ್ವಲ್ಪ ಮಾತಾಡಬೇಕು. ಮೇನ್ ವಿಷಯ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಗಾದೆ ಮುಖಾಂತರ ಹೇಳಬೇಕು ಖಂಡಿತವಾಗ್ಲು. ಪ್ರತಿ ಸರಿ ಹುಡುಗಿರೇ ಮೋಸ ಮಾಡಲ್ಲ, ಕೆಲವೊಂದ್ಸರಿ ಹುಡುಗರು ಕೂಡ ಮೋಸ ಮಾಡ್ತಾರೆ. ಹುಡುಗರಿಂದ ಕೂಡ ಬೇಜಾನ್ ಹೆಣ್ಮಕ್ಳು ಪ್ರಾಣ ಹೋಗಿದೆ. ಅದಕ್ಕೊಂದೊಂದು ನೈಜ ಉದಾಹರಣೆ ಇದು ಖಂಡಿತವಾಗ್ಲು. ದಯವಿಟ್ಟು ಹೇಳಿ, ಈ ಊರಲ್ಲಿ ಆಕೆ ಸತ್ತಿದ್ದು ಹೇಗೆ ದಯವಿಟ್ಟು ಎಕ್ಸ್ಪ್ಲೇನ್ ಮಾಡಿ ದಯವಿಟ್ಟು ಅದನ್ನ. ಸರ್, ಒಂದು ಹುಡುಗಿ ಏನಾಗಿದೆ, ಹುಡುಗಿ ತುಂಬಾನೇ ಇಷ್ಟಪಡ್ತಾ ಇದ್ದಾರೆ. ಓಕೆ. ಹುಡುಗಿ ತುಂಬಾನೇ ಇಷ್ಟಪಡ್ತಾ ಇದ್ದಾರೆ. ಬಟ್ ಆ ಹುಡುಗ ಮನೆ ಕಡೆಯವರು ಒಪ್ಪದೇ ಇರೋ ಕಾರಣ ಆಗಿ ಆ ಹುಡುಗ ನೆಗ್ಲೆಕ್ಟ್ ಮಾಡ್ತಾನೆ. ಆ ಹುಡುಗ ನೆಗ್ಲೆಕ್ಟ್ ಮಾಡಿದಾಗ ಹುಡುಗಿ ಏನ್ ಮಾಡ್ತಾಳೆ, ಇದೇ ರೈಲ್ವೆ ಟ್ರ್ಯಾಕ್ ಏನಿದೆ ಇಲ್ಲಿ ತಲೆ ಕೊಟ್ಟು ಸಾಯ್ತಾಳೆ. ತಲೆ ಕೊಟ್ಟು ಸತ್ತಾದ್ಮೇಲೆ ಕೆಲವು ದಿನಗಳು ಆದ್ಮೇಲೆ ಸೌಂಡ್ ಸ್ಟಾರ್ಟ್ ಆಗುತ್ತೆ. ಯಾವ ತರ ಸೌಂಡ್? ವಿಚಿತ್ರ ಸೌಂಡ್, ಕೂಗಾಡೋದು, ಈ ರೀತಿ ಸೌಂಡ್ ಜಾಸ್ತಿ ಆಗ್ತಾ ಇರುತ್ತೆ. ಇಲ್ಲಿ ನಗರಕ್ಕೆ ಜನಗಳು ಏನುಗಳಿದ್ದಾರೆ. ಹೌದು, ಅಲ್ಲ ನಿಜ ಹೇಳ್ತಾ ಇದೀನಿ. ಈ ಜಾಗ ನೋಡ್ರೆ ಏನು ಸೇರಿ ಗೊತ್ತಾ ನನಗೆ, ಇದು ಯಾವ್ದೋ ಒಂದಾತ್ಮ ಇರುತ್ತಲ್ಲ, ಇಷ್ಟು ಸೌಂಡ್ ಕೇಳಿಸ್ಕೊಂಡ್ರೆ ರೀತಿಗಳು ನೆನ್ಸ್ಕೊಂಡ್ರೆ ಒಂದಾತ್ಮ ಬ್ರೋ. ಏನ್ ಗೊತ್ತಾ, ಇದು ನಾವು ಬಂದ ಕೆಲಸಲ್ಲಿ ಬಂದಾಗ ನಮಗೂ ಕೂಡ ಈ ರೀತಿ ಅನುಭವಗಳು ಆಗಿದಾವೆ. ನಮಗೂ ಕೂಡ ಆಗಿದಾವೆ. ಆದ್ರಿಂದ ಏನಾಗಿದೆ, ಇವಾಗ ಮತ್ತೆ ಆ ಹುಡುಗಿ ಏನೋ ಪ್ರೆಗ್ನೆಂಟ್ ಅನ್ನೋದು ಕೇಳ್ಪಟ್ಟೆ. ಹೇಗೆ? ಅದು ನಾವು ಕೇಳ್ಪಟ್ಟಿದೀವಿ ಬ್ರೋ, ನಾವು ಕೇಳ್ಪಟ್ಟಿದೀವಿ. ಬಟ್ ನಮ್ಗೆ ಗೊತ್ತಿಲ್ಲ, ಕನ್ಫರ್ಮ್ ಇಲ್ಲ. ಹೌದು, ನಾವು ಕೇಳ್ಪಟ್ಟಿದೀವಿ. ಆ ಹುಡುಗಿ ಸೂಸೈಡ್ ಮಾಡ್ಕೊಂಡಿರೋದು ಲವ್ ಫೇಲ್ಯೂರ್ ಇಂದ. ಹೌದು ಬ್ರೋ, ಅದು 100% ನಿಜಾನೇ. ಅದು ಆ ಹುಡುಗ ಏನ್ ಮಾಡ್ತೀವಿ ನೀವು? ಎಲ್ಲಿದ ನಾನು ಅದು ಗೊತ್ತಿಲ್ಲ ಬ್ರೋ. ಅದು ಎಲ್ಲಿದ್ದಾರೆ ಏನಂತ ನಾವು ಆಮೇಲೆ ನಾವು ವಿಚಾರಿಸಕ್ಕೆ ನಾವೇನೂ ಹೋಗ್ಲಿಲ್ಲ. ಬಟ್ ಇದು ವಿಷಯ ಕೇಳ್ಪಟ್ಟಿದ್ದೀವಿ. ಅಲ್ಲ, ನನಗೆ ಏನು ಅನ್ಸುತ್ತೆ ಅಂತ, ಕೆಲವೊಂದು ವಿಷಯಗಳಲ್ಲಿ ಸುಮಾರು ಜನ ಹುಡುಗರು ನೋಡಿದ್ದೀವಿ, ಸುಮಾರು ಇನ್ಸ್ಟಾಗ್ರಾಮಲ್ಲಿ ಟ್ರೋಲ್ಸ್ ನೋಡಿದ್ವಿ, ಹೆಣ್ಮಕ್ಳ ಬಗ್ಗೆನೇ ಮಾತಾಡ್ತಾರೆ. ಆದರೆ ಪ್ರತಿಯೊಬ್ಬ ಹೆಣ್ಮಕ್ಳು ಆಗಿರಲ್ಲ. ಇವತ್ತು ಆ ಪ್ರೀತಿಗೋಸ್ಕರ ತನ್ನ ಪ್ರಾಣ ಕೂಡ ಅರ್ಪಿಸ್ತಾಳೆ ಅನ್ನೋಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ಹೌದೌದು, ಹೇಳಿದ್ರಿ ಮೋನಿಕಾ ಅಂತ. ಆಕೆ ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ಗೆ ಹೋಗಿದ್ದಾಳೆ ಅಂತಂದ್ರೆ ಕನ್ಫರ್ಮ್ ಆಗಿ ಆಕೆಗೆ ಏನೋ ಆಗ್ಬಾರ್ದಾಗಿರುತ್ತೆ. ಮತ್ತೆ ಅದನ್ನ ಹೇಳ್ಕೊಳಕ್ ಆಗಿರಲ್ಲ ತನ್ನ ತಂದೆ ತಾಯಿ ಮುದ್ದೆ. ಸೊ ಅದನ್ನ ಬೇರೆ ತರ ಎಕ್ಸ್ಪ್ಲೇನ್ ಮಾಡಕ್ಕಾಗದೆ ಒಂದೇ ಅದು ಅಂತಿಮ ನಿರ್ಧಾರ ಅಂತ ತಗೊಂಡಿರ್ತಾರೆ. ಈ ವಿಡಿಯೋ ಯಾರು ನೋಡ್ತಿದ್ದೀರಾ, ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು. ಎಂಥ ದೊಡ್ಡ ಪ್ರಾಬ್ಲಮ್ ಆದ್ರೂ ಅದಕ್ಕೆ ಒಂದು ಚಿಕ್ಕ ಸೊಲ್ಯೂಷನ್ ಇದೇ ಇರುತ್ತೆ. ನೀವು ನಿಧಾನವಾಗಿ ತಾಳ್ಮೆಯಿಂದ ಯೋಚನೆ ಮಾಡ್ಬೇಕಷ್ಟೆ. ಅದು ಎಲ್ಲರಿಗೂ ಸಾವೇ ಪರಿಹಾರ ಅನ್ನೋದಾಯ್ತು ಅಂದರೆ ಯಾರೊಬ್ಬರು ಕೂಡ ಉಳಿತಾ ಇರಲಿಲ್ಲ, ಯಾರೊಬ್ಬರು ಕೂಡ ಇರ್ತಾ ಇರಲಿಲ್ಲ. ಸೊ ಪ್ರತಿಯೊಂದು ಆಲೋಚನೆ ಮಾಡಬೇಕು. ಮತ್ತೆ ಬ್ರೋ ಏನು ಬ್ರೋ ಇದು ಸೌಂಡು? ಇಷ್ಟೊತ್ತು ರಾತ್ರಿಯಲ್ಲಿ ಎಲ್ಲ ಸಂಸಾರ ಬಿಟ್ಟು ಮಕ್ಕಳನ್ನ ಬಿಟ್ಟು ಬಂದಿರೋ ಉದ್ದೇಶ ಒಂದೇ, ನಿಮ್ಮೆಲ್ಲರಿಗೂ ಇರೋ ಸತ್ಯ ತಿಳಿಸ್ಬೇಕು, ನೈಜ ಘಟನೆ ಅರಿವು ಮೂಡಿಸ್ಬೇಕು ಅಂತ. ಯಾರ್ಯಾರು ಪ್ರೀತಿ ಮಾಡ್ತಿರೋ ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರ, ದಯವಿಟ್ಟು ನೀವು ಪ್ರೀತಿ ಮಾಡೋರನ್ನ ಅದನ್ನು ಅವ್ರ ಮನೆಯವ್ರ ಹತ್ರ ಒಪ್ಪಿಸಿ ನಿಧಾನವಾಗಿ ಮದುವೆಯಾಗಿ. ನೀವು ಹೋಗಿ ಹೇಳಿದ್ರೆ ಯಾರೂ ಬೇಡ ಅನ್ನಲ್ಲ. ಮೂರನೇ ವ್ಯಕ್ತಿಗಳಿಂದ ಗೊತ್ತಾದಾಗ ಮಾತ್ರ ಅವ್ರು ರಿಜೆಕ್ಟ್ ಮಾಡೋದು. ಇದನ್ನು ದಯವಿಟ್ಟು ತಿಳ್ಕೊಳ್ಳಿ ಪ್ರತಿಯೊಬ್ಬರು ಕೂಡ. ಸೊ ಹೋಗ್ತಾ ಇನ್ಫಾರ್ಮೇಷನ್ ಹೇಳೋಣ. ಈಗ ಆಲ್ರೆಡಿ ಒಂದು ಸೆಕೆಂಡ್ ನೀವು ಸೌಂಡ್ ಕೇಳಿಸ್ಕೊಂಡಲ್ಲ, ಹಂಗೆ ಅನ್ನಿಸ್ತು, ಹಂಗೆ ಆಗ್ತಿದೆ ಬ್ರೋ. ಟೈಮ್ ಆಗಿದೆ ಬ್ರೋ, ಟೈಮ್ ಆಗಿದೆ. ನಾವು ಈ ಟೈಮ್ ಬರೋದೇ ದೊಡ್ಡ ತಪ್ಪು, ಬೀಳ್ತಾ ಇದೆ. ಹೌದು. ಸೊ ಕಂಪ್ಲೀಟ್ ಒಳಗಡೆ ಹೋಗಿ ಆ ಮೋನಿಕಾ ಆತ್ಮಕ್ಕೆ ಏನು ಬೇಕು ಅಂತ ಖಂಡಿತ ತಿಳಿಸೋಣ. ನಾವು ಸಾಧ್ಯವಾದಷ್ಟು ಕಸಕ್ಕೆ ಟ್ರೈ ಮಾಡ್ತೀವಿ. ಸೊ ಕಲಿಸ್ತೀನಿ ಅಷ್ಟೇ, ಬಿಡಲ್ಲ, ಬೇರೆ ದಾರಿ ಇಲ್ಲ, ಬರಬೇಕದು, ಬಂದು ಮಾತಾಡಬೇಕದು ಅಷ್ಟೇ. ಸ್ವಲ್ಪ
ಏನಾಗುತ್ತೋ ಫೇಸ್ ಮಾಡೋಣ. ನಾನು ಇದ್ದೀನಿ ಬಟ್ ಏನಿಲ್ಲ ನೋಡಿ. ನೀವೇನು ಮಾತಾಡ್ತಿದ್ದೀರ ಅರ್ಥ ಆಗ್ತಿದೆಯಾ? ಇಷ್ಟು ಕರ್ಕೊಬಂದ ಬ್ರೋ ನಡಿ ಬ್ರೋ. ಏನಾಗಲ್ಲ ನಡಿ ಬ್ರೋ. ಬಾ ನಡಿ, ಏನಾಗುತ್ತೆ ಆಗಲಿ, ನಡಿ ಹೋಗೋಣ. ನಡಿ, ಏನಾಗುತ್ತೆ ನೋಡೋಣ, ನಡಿ. ಭಯ ಬೀಳ್ಬೇಡ, ನಡಿ. ಏಯ್ ಏನೇ ಸೌಂಡು? ತುಂಬಾ ಭಯ ಆಗ್ತಾ ಇದೆ, ನಾನು ಹೋಗ್ತೀನಪ್ಪ. ತುಂಬಾ ಭಯ. ನೀವು ಹಿಂಗೆ ನನಗೆ ಏಯ್ ಇರ್ಲಿ ಬರ, ಏನಾಗಲ್ಲ. ಯಾಕಂದ್ರೆ ನಾನು 2-3 ಸತಿ ನೋಡಿದ್ದೀನಿ, ತುಂಬಾ ಭಯ ಆಗ್ತದೆ ಸೌಂಡೆಲ್ಲ ಬರೋದು. ಬೇರೆ ಏಯ್ ಏನೇ ಸೌಂಡು? ಏಯ್ ಏಯ್ ಬ್ರೋ ಬ್ರೋ ನಾನು ಆಗಲ್ಲ ಬ್ರೋ. ಬ್ರೋ ಸೌಂಡ್ ಆಗ್ತೈತೆ ಬ್ರೋ, ಹೋಗ್ಬಿಡೋಣ ಬನ್ನಿ ಬ್ರೋ. ಬ್ರೋ ನಾನು ಹೋಗ್ತೀನಿ ಬ್ರೋ. ಬ್ರೋ ಹೆವಿ ಭಯ ಆಗ್ತೈತೆ ಬ್ರೋ. ನಮ್ಮ ಡಾಕ್ಟರ್ ಏನು ಮಾಡಬೇಕು ಅಂತ ನಾವು ಇಷ್ಟಕ್ಕೆ ಟೆನ್ಷನ್ ಆಗ್ಬಿಟ್ಟು ನಮ್ಮನ್ನು ಭಯ ಬೀಳಿಸ್ಬಿಡುತ್ತೆ. ಬ್ರೋ ನಾನು ಆಗ್ತಿಲ್ಲ ಬ್ರೋ. ಏನು ತಲೆಗಿಲೆ ಕೆಟ್ಟಿದೆ ನಿಮಗೆ? ನಾನು ಹೋಗ್ತೀನಿ ಬ್ರೋ. ನಾನು ಆಗಲ್ಲ ಬ್ರೋ. ಬ್ರೋ ನಾನು ದಯವಿಟ್ಟು ನಾನು ಕರಿಬೇಡ ಬ್ರೋ. ಆಗಲ್ಲ ಬ್ರೋ, ಆಗಲ್ಲ ಬ್ರೋ. ಅಲ್ಲ ಡೇಂಜರ್ ಅದ ಒಟ್ಟು ಹೋದ ಬ್ರೋ ಇದು ಹೆವಿ ಡೇಂಜರ್ ಏರಿಯಾ ಬ್ರೋ, ಅದಕ್ಕೆ ನಮ್ಗೂ ಭಯ ಆಗ್ತೈತೆ ಬ್ರೋ. ಕೈ ಕಾಲೆಲ್ಲ ನಡುಗ್ತಾವ ಬ್ರೋ ನಮಗೆ. ಭಯ ಆಗ್ತಾ ಇದೆ, ಅಷ್ಟೊಂದು ಸೌಂಡ್ ಬರುತ್ತೆ. ಅಟ್ಲೀಸ್ಟ್ ಏನಾಗಿದೆ ಅಂತ ಹುಡ್ಕೊಂಡೆ ಬಿಡಿ ಬ್ರೋ. ಅಟ್ಲೀಸ್ಟ್ ನಾನು ಬಂದಿರೋದು ಕ್ಲಿಯರ್ ಮಾಡ್ಬೇಕಲ್ವ ನಾನು. ಇಲ್ಲ ಸಿಕ್ಕಾಪಟ್ಟೆ ಭಯ ಆಗ್ತದೆ, ನಮಗೆ ಇರೋಕ್ಕಾಗ್ತಿಲ್ಲ ಅಷ್ಟೊಂದು ಆಗ್ತಾ ಇಲ್ಲ ಬ್ರೋ. ಸೌಂಡ್ ಕೇಳಿನೇ ಧೈರ್ಯ ಹೊಡಿ ನಾನು ಫೇಸ್ ಮಾಡಿದೆ. ಬ್ರೋ ನಿಂಗೇನ್ ತಲೆ ಕೆಟ್ಟಿದ್ಯಾ ಬ್ರೋ? ಹುಚ್ಚಿನ ತರ ಆಡ್ತಾ ಇದೆಯಾ ಬ್ರೋ ನೀನು? ಇಷ್ಟು ದೂರ ಕರ್ಸಿಲ್ಲ ಅಂತ ನಮ್ಮನ್ನು ಏನಂತಾರೆ ಹೇಳಿ. ನೀವು ಸ್ವಲ್ಪ ಸಾಥ್ ಕೊಡಿ, ನಾನು ಹಿಡ್ದೇ ಹಿಡ್ತೀನಿ. ನಾನು ನಂಬಿ ಬೇಡ ಬ್ರೋ, ಹೋಗೋಣ ಬನ್ನಿ ಬ್ರೋ. ಸಾಕು ಬನ್ನಿ ಬ್ರೋ, ಹೋಗೋಣ ಬನ್ನಿ ಬ್ರೋ. ಸ್ವಲ್ಪ ಸಾಥ್ ಕೊಡಿ ಆಯ್ತು. ಬ್ರೋ ಆಯ್ತಲ್ಲ ಬ್ರೋ, ಹೆವಿ ಸೈಕ್ ಆಗ್ತೈತೆ ಬ್ರೋ, ನಮ್ಗೆ ಹೆವಿ ಭಯ ಆಗ್ತೈತೆ. ಏನು ಸೌಂಡು? ಹಾಂ ಬ್ರೋ. ಬ್ರೋ ದಯವಿಟ್ಟು ಯಾರು ಭಯ ಬೀಳಕ್ಕೆ ಹೋಗ್ಬೇಡಿ. ನೀವು ಸ್ವಲ್ಪ ಸಾಥ್ ಕೊಟ್ಟರೆ ನಾನು ನನ್ನ ಕೈಲಾಗಿ ನಾನು ಮಾಡೇ ಮಾಡ್ತೀನಿ. ನಂಬಿ ನನ್ನನ್ನು. ಸರಿ ಬ್ರೋ ಆಯ್ತು. ಏನೋ ಧೈರ್ಯ ಮಾಡ್ಬಿಟ್ಟು ಬರ್ತಾ ಇದೀವಿ ಬ್ರೋ. ನಾನು ಇದೀನಿ, ನನ್ನ ನಂಬಿ. ಸರಿ ನಾನು ಆಯ್ತು, ಇದೀನಿ. ಬನ್ನಿ ಬ್ರೋ. ನಾವು ನಿಮ್ಮ ನಂಬ್ಕೊಂಡು ಬರ್ತಾ ಇದೀರಿ ಬ್ರೋ. ನಾನು ನಂಬಿಕೆ ದೇವರೇ ಉಳಿಸ್ಕೊಂತೀನಿ. ಬನ್ನಿ. ಏನ್ ಬ್ರೋ ಅದು? ಎಲ್ಲಿ ಬ್ರೋ ಅಲ್ಲಿ ಏನೋ ಇದೆ ಬ್ರೋ. ನನ್ನ ದೇವ್ರಾಣೆಗೆ ಅಲ್ಲಿ ಏನೋ ಇದೆ ಬ್ರೋ. ನಮ್ಗೆ ಏನೋ ಕಾಣಿಸ್ತು ಬ್ರೋ ಅಲ್ಲಿ. ಬ್ಲಾಕ್ ಅಂತಾನೆ. ಹ್ಞೂ ಬ್ರೋ, ಏನೋ ಪಾಸ್ ಆಯ್ತು ಬ್ರೋ. ಯಾರು ಬ್ರೋ ಬ್ರೋ ಏನೋ ಇದೆ ಬ್ರೋ ಅಲ್ಲಿ. ಗೊತ್ತಾಗ್ತೈತೆ. ನಾವು ಈ ಕ್ಷಣದಲ್ಲಿ ನಾವು ಭಯ ಬಿದ್ದರೆ ನಾವು ಬದುಕೋಕ್ಕೆ ಆಗಲ್ಲ. ನಂಬಿ ನನ್ನನ್ನು. ಆತ್ಮಗಳು ಅಟ್ಯಾಕ್ ಮಾಡಿದ್ರೆ ನಾವು ಫುಲ್ ವೀಕ್ ಆದಾಗ ಅರ್ಥ ಮಾಡ್ಕೊಳ್ಳಿ. ಬ್ರೋ ಆಗ್ತಾ ಇಲ್ಲ, ಬನ್ನಿ ಬ್ರೋ ಹೋಗೋಣ ದಯವಿಟ್ಟು ಬ್ರೋ. ನೀವು ಸ್ವಲ್ಪ ಸಾಥ್ ಕೊಟ್ಟರೆ ಅದನ್ನು ಹಿಡ್ದೇ ಹಿಡಿತೀವಿ ಬ್ರೋ. ನನ್ನ ದೇವರೇ ಸ್ವಲ್ಪ ಸಾಥ್ ಕೊಡಿ, ರಿಕ್ವೆಸ್ಟು. ಅಪ್ಪ ಏನು ಸೌಂಡದು? ಏನೋ ಗೊತ್ತಿಲ್ಲ ಬ್ರೋ. ಆಯಿತು. ಬ್ರೋ ಬ್ರೋ ಸಾಕು ಬನ್ನಿ ಹೋಗೋಣ. ಅಟ್ಲೀಸ್ಟ್ ಕರ್ಸ್ ಮಾತಾಡೋಣ ಬ್ರದರ್. ಸಾಕು ಬನ್ನಿ ಬ್ರೋ. ನಾವು ಕರ್ಸ್ ಮಾತಾಡ್ಬೋದು. ಆಗಲ್ಲ ಬನ್ನಿ ಬ್ರೋ, ಹೋಗೋಣ ಬನ್ನಿ ಬ್ರೋ.
ಏನೋ ಸೌಂಡ್ ಬಂತು ಅಲ್ಲಿ. ಸೌಂಡ್ ಬರ್ತಿದೆ ಅಲ್ಲಿ. ಆಯ್ತು ಕೂಲ್ ಎಲ್ಲ ಒಟ್ಟಿಗೆ ಕೂಲ್ ಎಲ್ಲ ಒಟ್ಟಿಗೆ. ಇವಾಗ ವೀಕ್ನೆಸ್ಸೇ ನಾವು ಒಂಟಿಯಾಗಿದ್ದೀವಿ ಅಂತ ಇದನ್ನ ಅರ್ಥ ಮಾಡ್ಕೊಳ್ಳಿ ಮೊದಲು. ಹೌದು ಬ್ರೋ, ಒಟ್ಟಿಗೆ ದಯವಿಟ್ಟು ಒಟ್ಟಿಗೆ ನೀವೆಲ್ಲ ಧೈರ್ಯವಾಗಿದ್ರೆ ಏನು ಮಾಡೋಣ ನಮ್ಮನ್ನೋದು. ದಯವಿಟ್ಟು ಒಟ್ಟಿಗೆ ಬನ್ನಿ ನನ್ನ ಜೊತೆ ನೀವು ಆರಾಮಾಗಿ ಬನ್ನಿ, ನಾನು ಇದ್ದೀನಿ. ನೀವು ಎಪ್ಪ ನಿಮ್ಮ ಮುಂದೆ ನೋಡಿ ನಿಮಿಷ. ನೋಡಿ ಬ್ರೋ ಬನ್ನಿ ಬ್ರೋ, ಹೋಗ್ಬಿಡೋಣ ಬ್ರೋ. ಆಯ್ತು ನಿಮಿಷ ಆಯ್ತು. ನೋಡಮ್ಮ, ನಾನು ನಿನ್ನ ಕರೆಸಿ ಮಾತಾಡೋಕ್ಕೆ ಬಂದಿರೋದು. ದಯವಿಟ್ಟು ಇಲ್ಲಿ ಯಾರಿಗೂ ನಿಮ್ಸಕ್ಕೆ ಹೋಗ್ಬೇಡ, ರಿಕ್ವೆಸ್ಟ್ ಇದು. ಹಾಂ ಬ್ರೋ, ಏನು ಬ್ರೋ ಇದು? ನನ್ಗಾಗಲ್ಲಪ್ಪ, ಬೇಬಿ ಭಯ ಆಗ್ತೈತೆ ನನಗೆ. ನಾನು ಬರ್ತೀನಿ ಶಕೆ ನೋಡಿ. ನಾನೇನೋ ನಿಮ್ಮ ಕರ್ಕೊಂಡು ತಪ್ಪು ಮಾಡ್ಬಿಟ್ಟ ಬ್ರೋ. ಲೊಕೇಶನ್ ಏನಾಗ್ತಿದೆ ಗೊತ್ತಾ ನನಗೆ, ಇವಾಗ ನನ್ನಿಂದ ನಿಮ್ಗೇನು ಹೆಚ್ಚು ಕಮ್ಮಿ ಆಗ್ಬಿಟ್ರೆ. ಬ್ರೋ ನಿಂಗೇನು ಬುದ್ಧಿಲ್ವಾ ಬ್ರೋ? ಇಷ್ಟೊತ್ತಲ್ಲಿ ಕರ್ಕೊಂಡ್ಬಂದಿದ್ಯಲ್ಲ ಬ್ರೋ, ಏನಾದರೂ ಆದರೆ ಹೆಂಗೆ ಬ್ರೋ ಕತೆ? ಇಲ್ಲಿ ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ, ಫುಲ್ ಭಯ ಬೀಳ್ತಾರೆ ಹುಡುಗರು. ಸಮಾಧಿ ಬ್ರೋ, ಅದು ಸಮಾಧಿಯಲ್ಲಿ ಅಲ್ಲೇ ಇದೆಯಾ? ಸಮಾಧಿ ಬ್ರೋ. ಅವ್ರಪ್ಪ ಅವರಮ್ಮ ಅವರು ಕೊರತೆ ಬ್ರದರ್ ಅದೇ ನಿಂತು. ಬ್ರದರ್ ಅಲ್ಲೇ ದೇವ್ರಣೆಗೆ ಏನೋ ನಿಂತು. ಬ್ರದರ್ ಬನ್ನಿ ದಯವಿಟ್ಟು. ಆಯ್ತು ಬ್ಯಾಗ್ ತಗೊಳ್ಳಿ ನಿಮ್ದು. ಆಯ್ತು ಇಲ್ಲ ತಿರೋಗಿರೋದು. ಆ ಸಮಾಧಿ ಇಲ್ಲಿದೆ ಬ್ರೋ. ಇಲ್ಲೇನೋ ಸೌಂಡ್ ಆಯ್ತು ಬ್ರೋ. ಒಂದು ನಿಮಿಷ ಜಾಗ ನೋಡಿ. ಆ ಜಾಗ ನೋಡ್ರೆ ಹೆಂಗ ಅನಿಸ್ತಿದೆ ಬ್ರದರ್? ಭಯಂಕರವಾಗೈತೆ ಬ್ರೋ ಜಾಗ. ಸೀರಿಯಸ್ ಆಗಿ ಅಲ್ಲ, ನನ್ಗೇನು ಅನಿಸ್ತಿದೆ ಗೊತ್ತಾ, ಸುಮ್ಮನೆ ಹಿಂಗೆ ಹೊರಟೋದ್ರೆ ನಾವು ಸೋತು ಅಂತ ಅನ್ಸಲ್ವಾ ಅಂತ ನಾನು. ಅವರಪ್ಪ ಅವರಮ್ಮ ನೆನಪಲ್ಲೇ, ಹುಡುಗಿ ನೆನಪಲ್ಲೇ ಅವರು ತಿರೋಗಿರೋದು. ನೆನ್ಸ್ಕೊಂಡು ತುಂಬ ನನಗೆ ಅವಾಗಲೇ ಡೌಟ್ ಬಂತು ಬ್ರೋ, ಇಲ್ಲಿ ಪಕ್ಕ ಒಂದೇ ಆತ್ಮ ಇಲ್ಲ. ಸೀರಿಯಸ್ ಆಗಿಲ್ಲ ಒಂದೇ ಆತ್ಮ. ಸೀರಿಯಸ್ ಆಗಿ ಒಂದೇ ಆತ್ಮ ಇಲ್ಲ ಬ್ರೋ ಇಲ್ಲಿ. 4 ಆತ್ಮ ಇರೋದು, ಹುಡುಗಿ ಸೇರಿಸಿ. ಅವರಪ್ಪ ಅವರಮ್ಮ ಅಣ್ಣ. ನೋಡಮ್ಮ, ದಯವಿಟ್ಟು ಹೇಳ್ತಾ ಇದ್ದೀನಿ, ನಿನ್ಗೆ ಏನಾದರೂ ಇದ್ದಾಗ ನಮ್ಮ ಹತ್ರ ಬಂದು ಹೇಳ್ಕೊಬೇಕು. ಈ ಥರ ಭಯ ಬೀಳ್ಸೋದಲ್ಲ. ಭಯ ಬೀಳ್ಸೋದು ಎಷ್ಟು ಮಟ್ಟಿಗೆ ಸರಿ ಹೇಳು? ಇದು ನಿನಗೆ ಸರಿ ಅನ್ನಿಸ್ತಾಯ್ತಾ? ಹಾಂ, ನಿನಗೆ ಸರಿ ಅನ್ನಿಸ್ತೈತೆ ಹೇಳು? ಅವ್ರೇನಕ್ಕೆ ಸೆಂಟರ್ ಇದ್ದು ಓಡೋದ್ರು ಅವರು ಭಯ ಬಿತ್ಕೊಂಡು? ಅವ್ರು ಹೆವಿ ಭಯ ಆಗ್ಬಿಟ್ಟೈತೆ ಬ್ರೋ, ಹೋಗ್ಬಿಟ್ರು ಅವರು. ಅಷ್ಟೊಂದು ಜನ ಯಾರು ಓಡಾಡೋದಿಲ್ಲ, ಅಷ್ಟೊಂದು ಭಯಂಕರ ಜಾಗ ಇದು. ತುಂಬ ಸೌಂಡ್ ಬರುತ್ತೆ. ನೀವು ಇಲ್ಲಿ 1 ಗಂಟೆ ರಾತ್ರಿ ಕರ್ಕೊ ಬಂದ್ಬಿಟ್ಟು ಇಲ್ಲಿ ವಿಡಿಯೋ ಮಾಡೋಣ ಅಂದ್ರೆ ಏನು ಬ್ರೋ ಕತೆ? ಯಾರು ಈ ಕಡೆ ಓಡಾಡೋದಿಲ್ಲ.
ಹೌದಾ? ಅಲ್ಲ ಇಷ್ಟೊತ್ತು ಇದು ನೋಡಿದ್ರೆ ಗೊತ್ತಾಗ್ತೈತಲ್ಲ. ನೈಟು 9 ಗಂಟೆ ಆದರೆ ಲಾಸ್ಟು, ಇನ್ನೇನಾರು ಹೊರಗಡೆ ಬರೋದೇ ಇಲ್ಲ. ತುಂಬ ಭಯಂಕರ ಜಾಗ ಇದು. ಏನೋ ಒಬ್ರದಾದ್ರೆ ಸೌಂಡ್ ಆದರೆ ಪರವಾಗಿಲ್ಲ, ಒಂದು 4-5 ಜನ ಇದ್ದಾರೆ ಇಲ್ಲೇ. ಸೊ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಕೆಲವೊಂದು ಪರಿಸ್ಥಿತಿಗಳು, ಸನ್ನಿವೇಶಗಳನ್ನ ನೆನೆಸ್ಕೊಂಡ್ರೆ ನಮ್ಮ ಧೈರ್ಯಕ್ಕಿಂತ ಪ್ರಾಣ ಮುಖ್ಯ ಅಂತ ಅನಿಸುತ್ತೆ ಖಂಡಿತವಾಗಲು. ಸೋತೆ ಅಂತ ಹಿಂದಕ್ಕೆ ಹೋಗ್ತಿಲ್ಲ. ಈ ಜಾಗ ನೋಡಮ್ಮ, ನೀನು ಯಾರು ಏನಂತ ಗೊತ್ತಿಲ್ಲ, ಬಟ್ ನಿನ್ನ ಬಗ್ಗೆ ಇನ್ನೂ ತಿಳ್ಕೊಂಡಿಲ್ಲ, ನಾನು ತಿಳ್ಕೊತೀನಿ. ಪ್ರೀತಿ ವಿಶ್ವಾಸದಲ್ಲಿ ಹೇಳ್ತಾ ಇದ್ದೀನಿ, ಸೀರಿಯಸ್ಸಾಗಿ ಬರ್ತೀನಿ. ಬಂದು ನೀನು ಕರೆಸಿ ನಿನ್ಗೆ ಏನು ಬೇಕು ಅಂತ ಕ್ಲಿಯರ್ ಮಾಡೇ ಮಾಡ್ತೀನಿ. ನೀನು ಆತ್ಮಶಾಂತಿ ಕೊಡಿಸೋ ಕೆಲಸ ಮಾಡ್ತೀನಿ, ಬಿಡಲ್ಲ ಅದನ್ನು. ಬಟ್ ನಾನು ಬರೋವರೆಗೂ ಯಾರಿಗೂ ಏನೂ ತೊಂದರೆ ಮಾಡಲ್ಲ ಅಂತ ನಂಬಿದ್ದೀನಿ ನಾನು ನಿನ್ನನ್ನು. ನೀನು ಅದನ್ನು ಹಾಗೆ ಮಾತು ಉಳಿಸ್ಕೊ ದಯವಿಟ್ಟು. ಸ್ವಲ್ಪ ಬ್ರದರ್ಸ್ ಸಾಥ್ ಕೊಟ್ಟಿದ್ರೆ ನೀನು ಕರೆಸ್ತಿದ್ದೆ. ಬಟ್ ಅವ್ರು ಇವಾಗ ನಾನೇನೋ ರೂಢಿಯಾಗಿದೆ, ಅವ್ರಿಗೆ ರೂಢಿ ಆಗಿಲ್ಲ. ಇದು ನಾವು ಅರ್ಥ ಮಾಡ್ಕೊಬೇಕು. ನೆಕ್ಸ್ಟ್ ಟೈಮ್ ಪಕ್ಕಾ ದೈವಿಕ ಶಕ್ತಿ ಜೊತೆ ಬರ್ತೀನಿ. ನೀವು ದಯವಿಟ್ಟು ಬರಬೇಕು ಮಾಡಿ ನೆಕ್ಸ್ಟ್ ಟೈಮ್ ಇನ್ನೊಂದ್ಸರಿ. ಓಕೆ ಬ್ರೋ, ಆಯಿತು ಬ್ರದರ್, ಬರೋಣ. ನಂಬ್ಕೊಂಡಿದ್ದೀವಿ ನಾವು, ಖಂಡಿತವಾಗಿ ಬಂದಿದ್ದೀವಿ. ಪಕ್ಕ ಅಲ್ಲ? ಪಕ್ಕ ಬ್ರದರ್. ಥ್ಯಾಂಕ್ ಯು ಸೊ ಮಚ್ ಬ್ರದರ್. ಸೊ ಎಂಡಿಂಗ್ ಮಾಡಿ ನಾನು ಮನೇಲಿ ಕೊಡ್ತೀನಿ. ಇದ್ರ ಬಗ್ಗೆ ಮಾತಾಡಬೇಕು ಮನೇಲಿ ಮಾತಾಡ್ಬಿಟ್ಟು ನಿಮ್ಗೆ ಎಂಡಿಂಗ್ ಬಿಟ್ಕೊಡ್ತೀನಿ. ಸೊ ದಯವಿಟ್ಟು ಕ್ಷಮಿಸ್ಬೇಕು. ಅಲ್ಲಿ ಏನು ನನ್ನ ಜೊತೆ ಬಂದಿದ್ರು. ನಮಸ್ಕಾರ ಗೈಸ್. ಹಾಯ್ ಗೈಸ್. ಏನು ಊರಲ್ಲಿ ಬಂದಿದ್ರು. ಕಂಪ್ಲೀಟ್ಲಿ ನಾನು ಉಳ್ಕೊಂಡು ಹೋಗ್ತಾ ಇದ್ದಂಗೆ ಅವ್ರೆಲ್ಲ ಭಯ ಬೀಳ್ತಾ ಇದ್ರು ನನಗೆ. ನನಗೇನಾದ್ರು ಹೆಚ್ಚು ಕಮ್ಮಿ ಆದರೆ ಪರವಾಗಿಲ್ಲ, ಇಟ್ ವಿಲ್ ಫೇಸ್ ಇಟ್ ದಟ್ ಒನ್, ಅದೇನು ನಂಗೆ ತೊಂದರೆ ಆಗಲ್ಲ. ಬಟ್ ಆದರೆ ಅವ್ರಿಗೇನಾದ್ರು ತೊಂದರೆ ಆದಾಗ ಇಟ್ ವಿಲ್ ಬಿ ಟೌನ್ ಫಾರ್ ಮೀ. ಅದನ್ನು ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ ಖಂಡಿತವಾಗಿ. ಮತ್ತೆ ಸೊ ಪ್ರೀತಿ ಮಾಡೋ ಪ್ರತಿಯೊಬ್ಬ ಹೆಣ್ಮಗಳಿಗೂ ನಾನು ಹೇಳೋದು ಒಂದೇ ಮಾತು. ಅವನ ಮೇಲೆ ಟ್ರಸ್ಟ್ ಇದೆಯಾ, ಅವ್ನು ನಿಮ್ಮನ್ನು ತುಂಬ ಅದ್ಭುತವಾಗಿ ಸಾಕ್ಬಲ್ಲ, ಮತ್ತೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡ ಜೀವನ ಪೂರ್ತಿ ಜೀವನ ಕೊಡ್ತಾನೆ ಅಂತ ದಯವಿಟ್ಟು ತಿಳ್ಕೊಬೇಕಲ್ಲ. ತಿಳ್ಕೊಳ್ದೆ ಮೈಯಾಗಲಿ ಮನಸ್ಸಾಗಲಿ ಕೊಡೋದು ತಪ್ಪು. ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನು ಈ ಸ್ಟೋರಿ ನಡೆದಿದೆ, ಆತ ತುಂಬ ಅದ್ಭುತವಾಗಿ ಪ್ರೀತಿ ಮಾಡಿ ಆಕಿನ ಪ್ರೆಗ್ನೆಂಟ್ ಮಾಡಿ ಆತ ನೆಗ್ಲೆಕ್ಟ್ ಮಾಡಿದಾಗ ಅದರಿಂದ ಮನನೊಂದು ಈ ಹೆಣ್ಮಗಳನ್ನ ತಿಳ್ಕೊಂಡಿದ್ದಾರೆ. ಇವಾಗ ಆಕೆ ಜೀವ ವಾಪಸ್ ಬರಲ್ಲ ಅಲ್ವಾ? ಸೊ ಬರಲ್ಲ. ಸೊ ಇದರಿಂದ ಯಾರಿಗೆ ಲಾಸು? ಆ ಹೆಣ್ಮಗಳನ್ನ ಹೆಚ್ಚು ತಂದೆ ತಾಯಿಗೆ ಲಾಸು, ಮತ್ತೆ ಆಕೆನ ನಂಬ್ಕೊಂಡಿದ್ದಂತ ಎಲ್ಲ ಜೀವಗಳಿಗೆ ಲಾಸ್ ಆಗುತ್ತೆ. ಇದನ್ನೆಲ್ಲ ಹತ್ಕೊಬೇಕು ಖಂಡಿತವಾಗ್ಲು. ನಾನು ಮೈನ್ ಆಗಿ ಪ್ರತಿಯೊಬ್ಬ ಹೆಣ್ಮಕ್ಳು ಹೇಳೋದೊಂದೇ ಮಾತು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಭಗವಂತ ಬುದ್ಧಿ ಕೊಟ್ಟಿದ್ದಾನೆ, ಆಲೋಚನೆ ಮಾಡೋ ಶಕ್ತಿ ಕೊಟ್ಟಿದ್ದಾನೆ. ಇನ್ನೇನ್ ಬೇಕು ನಿಮ್ಗೆ? ನಿಮ್ಮ ಟೈಮ್ ಬರೋದು ನೀವು ವೆಯ್ಟ್ ಮಾಡ್ಬೇಕಲ್ವಾ? ವೆಯ್ಟ್ ಮಾಡಿಲ್ಲ ಅಂತಂದ್ರೆ ಈ ತರ ಎಲ್ಲ ಕ್ರಿಯೆಗಳು ನಡೆಯುತ್ತೆ. ದಯವಿಟ್ಟು ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಖಂಡಿತವಾಗ್ಲು. ಊರವ್ರು ಸಪೋರ್ಟ್ ಮಾಡಿದ್ರೆ ಇನ್ನು ತುಂಬಾ ಅದ್ಭುತವಾಗಿ ಎಲ್ಲ ಹಂಟ್ ಮಾಡ್ಬೋದಿತ್ತು. ಬಟ್ ಊರವ್ರ ಸಪೋರ್ಟ್ ಇರ್ಲಿಲ್ಲ. ಮತ್ತೆ ಅವರು ಬಂದ್ರು, ಬಟ್ ಭಯ ಬಿದ್ಬಿಟ್ರು. ಏನ್ ಮಾಡಕ್ಕಾಗಲ್ಲ. ಯಾಕಂದ್ರೆ ನಮ್ಗೆ ಅವೆಲ್ಲ ರೂಢಿ ಆಗಿದೆ. ಒಂದು ಆತ್ಮ ಬಂತು, ದುಷ್ಟಶಕ್ತಿ ಬಂತು, ದೆವ್ವ ಬಂತು, ನಾವು ಫೇಸ್ ಮಾಡ್ತೀವಿ. ಯಾಕಂದ್ರೆ ನಮ್ಮಲ್ಲಿ ಜಗನ್ಮಾತೆ ಆಶೀರ್ವಾದ ಇದೆ, ಮತ್ತೆ ಪರಮಾತ್ಮನ ಒಂದು ದಯೆ ಇದೆ. ಬಟ್ ಅವ್ರಿಗೆ ಅದೆಲ್ಲ ವರ್ಕ್ ಆಗಿಲ್ಲ. ಅವಾಗ ನಾವು ಕೂಡ ಸ್ವಲ್ಪ ಮಾಡ್ಬೇಕಾಗುತ್ತೆ, ಬೇರೆ ದಾರಿ ಇಲ್ಲ. ಫೈನಲಿ ಈ ವಿಡಿಯೋ ಇನ್ಕಂಪ್ಲೀಟ್ ಪ್ರಕಾರ ಇನ್ಕಂಪ್ಲೀಟ್ ಆಗಿದೆ. ಸೊ ನಿಮ್ಮ ಪ್ರೀತಿ, ವಿಶ್ವಾಸ, ಸಪೋರ್ಟ್ ಇನ್ನೂ ತುಂಬ ಅತ್ಯದ್ಭುತವಾಗಿ ಬೇಕಾಗಿದೆ ನನಗೆ. ನಿಮ್ಗೆ ಏನೇನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ಹೋಗ್ತಾ ಇದ್ದೀನಿ ಇದೇ ಪ್ಲೇಸ್ಗೆ. ಆ ಆತ್ಮನ ಕರೆಸಿ ಅದಕ್ಕೇನು ಶಾಂತಿ ಪಡಿಸ್ಬೇಕು ಖಂಡಿತವಾಗ್ಲೂ ವ್ಯವಸ್ಥೆ ಮಾಡ್ತೀನಿ. ನಿಮ್ಮ ಪ್ರೀತಿ, ವಿಶ್ವಾಸ ಸದಾ ನನ್ನ ಮೇಲೆ ಹೀಗೆ ಇದೆ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ದಯವಿಟ್ಟು ಕಮೆಂಟ್ ಬಾಕ್ಸ್ ತಿಳಿಸ್ಬೇಕು. ಅವಾಗ ಅರ್ಥ ಆಗೋದು ನನಗೆ. ಇಲ್ಲ ಹೇಗೆ? ಮತ್ತೆ ಇನ್ನೊಂದು, ನಾನು ಏನಾದರೂ ಕಿತ್ತು ದಬ್ಬಾಗ್ತೀನಿ ಅಂದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಭಯಂಕರವಾಗಿರೋ ಒಂದು ಚಾಪ್ಟರ್ ಕೈ ಹಾಕ್ತಾ ಇದ್ದೀನಿ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಕನ್ನಡ ನೋಡ್ತಾ ಇರಿ, ಬೆಳೆಸ್ತಾ ಇರಿ. ಥ್ಯಾಂಕ್ ಯು.